ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಆ, ಬದುಕಿನಲ್ಲಿ ವೃತ್ತಿಭದ್ರತೆ, ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಒಂದು ಮದುವೆಗೆ ಸೂಕ್ತ ಜೀವನ ಸಂಗಾತಿಯನ್ನು ಹುಡುಕುವ ಬಗ್ಗೆ ನಮಗೆ ಮಾರ್ಗದರ್ಶನ ಬೇಕು ಅಂದಾಗ ನಾವು ಸಾಮಾನ್ಯವಾಗಿ ಎಲ್ಲಿಗೆ ಹೋಗ್ತೀವಿ? ಆಮ್, ಸಾಮಾನ್ಯವಾಗಿ ನಾವು ಆಧುನಿಕ ಲೈಫ್ ಕೋಚ್ಗಳನ್ನು ಅಥವಾ ಮ್ಯಾನೇಜ್ಮೆಂಟ್ ಪುಸ್ತಕಗಳನ್ನು ಹುಡುಕೊಂಡು ಹೋಗ್ತೀವಿ ಅಲ್ವಾ? ಹೌದು, ಕರೆಕ್ಟ್. ಆದರೆ ಸಾವಿರಾರು ವರ್ಷಗಳ ಹಿಂದಿನ ನಾವು ಪ್ರತಿದಿನ ಜಪಿಸುವ ಸಂಸ್ಕೃತ ಮಂತ್ರವೊಂದರಲ್ಲಿ ನಮ್ಮ ಇಂದಿನ ಓಟದ ಬದುಕಿನ ಈ ಎಲ್ಲ ಸಮಸ್ಯೆಗಳಿಗೂ ಅತ್ಯಂತ ವಾಸ್ತವಿಕವಾದ ಪರಿಹಾರ ಅಡಗಿದೆ ಅಂದ್ರೆ ಮೇಲ್ನೋಟಕ್ಕೆ ಆಶ್ಚರ್ಯ ಆಗುತ್ತೆ. ಖಂಡಿತ ಆಶ್ಚರ್ಯ ಆಗತ್ತೆ. ಕೇವಲ ಮ್ಯೂಸಿಯಂನಲ್ಲಿ ಇಡಬೇಕಾದ ಹಳೇ ನಂಬಿಕೆಗಳು ಅಂತ ನಾವು ಅಂದುಕೊಂಡಿರೋ ಪ್ರಾಚೀನ ಆಚರಣೆಗಳು ವಾಸ್ತವದಲ್ಲಿ ಬದುಕಿನ ಅತ್ಯಾಧುನಿಕ ಕೈಪಿಡಿಯಾದರೆ ಹೇಗಿರುತ್ತೆ ಅನ್ನೋದೇ ಇಂದಿನ ಕುತೂಹಲ. ನಿಜ. ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಪ್ರಾಚೀನ ಗ್ರಂಥಗಳು ಅಂದರೆ ಅವು ಕೇವಲ ಮೋಕ್ಷ ಸಾಧನೆಗೆ ಇಲ್ಲ ಕಾಡಿಗೋಗಿ ತಪಸ್ಸು ಮಾಡೋದಕ್ಕೆ ಮಾತ್ರ ಸೀಮಿತ ಅನ್ನೋ ಒಂದು ಗಟ್ಟಿ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಅದೇ ಭೌತಿಕ ಜಗತ್ತಿನ ಕಷ್ಟಗಳಿಗೂ ಆ ಸಂಸ್ಕೃತ ಮಂತ್ರಗಳಿಗೂ ಯಾವುದೇ ಸಂಬಂಧ ಇಲ್ಲ, ಅವೆರಡು ಬೇರೆ ಬೇರೆ ಪ್ರಪಂಚಗಳು ಅಂತ ನಾವು ವಿಭಜಿಸ್ಬಿಟ್ಟಿದ್ದೀವಿ. ಆದರೆ ವಾಸ್ತವದಲ್ಲಿ ಆ ಪ್ರಾಚೀನ ಋಷಿಗಳು ಭೌತಿಕ ಬದುಕನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದರು ಅಂತ ನೋಡಿದ್ರೆ ದಿಗ್ಭ್ರಮೆಯಾಗುತ್ತೆ. ಖಂಡಿತ. ಹಾಗಾಗಿಯೇ ಇಂದಿನ ನಮ್ಮ ಅಧ್ಯಯನದ ಮೂಲವಾಗಿ ವಿ. ವಿಜೇಂದ್ರ ರಾಮನಾಥ ಭಟ್ಟರ್ ಸಂಪಾದಿಸಿರುವ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಬೃಹತ್ ಗ್ರಂಥವನ್ನು ತೆಗೆದುಕೊಂಡಿದ್ದೀವಿ. ಇದೊಂದೊಂಥರ ಅಪರೂಪದ ಕೃತಿ. ಬರೋಬ್ಬರಿ 800 ಪುಟಗಳ 2 ಸಂಪುಟಗಳ ಪುಸ್ತಕ ಇದು. ಹೌದು. ನಾವು ಇಂದು ವಿಶೇಷವಾಗಿ ಇದರ 2ನೇ ಸಂಪುಟ ಅಂದ್ರೆ ಭಕ್ತಿಯುಕ್ತ ಜ್ಞಾನಯೋಗದ 7ನೇ ಪರ್ವ 5ನೇ ಅಧ್ಯಾಯದ ಮೇಲೆ ಬೆಳಕು ಚೆಲ್ಲಲಿದ್ದೇವೆ. ಸರಿ, ಇದನ್ನ ಸ್ವಲ್ಪ ಬಿಡಿಸ್ ನೋಡೋಣ. ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಸಂಧ್ಯಾವಂದನೆ ಅಂದ್ರೆ ಕೇವಲ ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ನೀರು ಬಿಡುವ ಯಾಂತ್ರಿಕ ಪ್ರಕ್ರಿಯೆ ಅಲ್ಲ. ಆ ಆಚರಣೆಯ ಹಿಂದಿನ ಅಸಲಿ ಅರ್ಥವೇನು, ಅದರ ತರ್ಕ ಏನು ಅಂತ ಜ್ಞಾನ ಮಾರ್ಗದ ಮೂಲಕ ಅರ್ಥೈಸ್ಕೊಳ್ಳೋದು. ಈ ಗ್ರಂಥದ ಆರಂಭದಲ್ಲೇ ಒಂದು ಅತ್ಯಂತ ಆಕರ್ಷಕವಾದ ಆಳವಾದ ರೂಪಕವನ್ನ ಕೊಟ್ಟಿದ್ದಾರೆ. ಓಹೋ, ಏನ ರೂಪಕ? ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮಿಯವರು ಒಂದು ಮರದ ಉದಾಹರಣೆಯನ್ನು ನೀಡ್ತಾರೆ. ಮನುಷ್ಯನ ಅಥವಾ ಸಾಧಕನ ಬದುಕನ್ನು ಒಂದು ವೃಕ್ಷಕ್ಕೆ ಹೋಲಿಸಿದರೆ ಆ ಮರಕ್ಕೆ ಸಂಧ್ಯಾವಂದನೆಯೇ ಬೇರು, ವೇದಗಳು ಆ ಮರದ ಕೊಂಬೆಗಳು. ಅಂದ್ರೆ ಸಂಧ್ಯಾವಂದನೆ ಬೇರು, ವೇದಗಳು ಕೊಂಬೆಗಳು. ಹಾಗಾದ್ರೆ ಉಳಿದ ಆಚರಣೆಗಳು? ಅದೇ, ನಾವು ಸಮಾಜದಲ್ಲಿ ಮಾಡುವ ಇತರ ಧರ್ಮ ಕರ್ಮಗಳು, ದಾನಧರ್ಮಗಳು ಆ ಮರದ ಎಲೆಗಳು. ಬೇರು ಗಟ್ಟಿ ಇಲ್ಲದಿದ್ದರೆ ಎಷ್ಟೇ ಸುಂದರವಾದ ಎಲೆಗಳಿದ್ದರೂ ಆ ಮರ ಫಲ ನೀಡೋದಿಲ್ಲ ಅಲ್ವಾ? ಇದನ್ನು ಕೇಳಿದಾಗ ನನಗೆ ಆಧುನಿಕ ತಂತ್ರಜ್ಞಾನದ ಒಂದು ಹೋಲಿಕೆ ನೆನಪಿಗೆ ಬರ್ತಿದೆ. ಇದು ಒಂಥರ ನಮ್ಮ ಸ್ಮಾರ್ಟ್ಫೋನ್ಗಳ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಇದ್ದಂತೆ. ನಾವು ಫೋನಲ್ಲಿ ಎಷ್ಟೇ ಆಕರ್ಷಕವಾದ ಆಪ್ಗಳನ್ನು ಇನ್ಸ್ಟಾಲ್ ಮಾಡಿರಬಹುದು. ಹೌದು, ಸಮಾಜ ಸೇವೆ, ದಾನ ಅಥವಾ ಇತರ ಧಾರ್ಮಿಕ ಕಾರ್ಯಗಳೆಂಬ ಆಪ್ಗಳು. ಕರೆಕ್ಟ್. ಆದರೆ ಫೋನಿನ ಮೂಲ ಆಪರೇಟಿಂಗ್ ಸಿಸ್ಟಮ್ ಆಗಿರುವ ಬೇರು ಪದೇ ಪದೇ ಕ್ರ್ಯಾಶ್ ಆಗ್ತಿದ್ರೆ ಆ ಯಾವ ಆಪ್ಗಳು ಕೆಲಸ ಮಾಡೋದೇ ಇಲ್ಲ. ಆಂತರಿಕವಾದ ಈ ದಿನನಿತ್ಯದ ಪ್ರಕ್ರಿಯೆ ಇಲ್ಲದೆ ಹೊರಗಿನ ಯಾವ ಕಾರ್ಯಗಳಿಗೂ ಭದ್ರತೆ ಇರೋದಿಲ್ಲ. ಇದು ಬಹಳ ಸೂಕ್ತವಾದ ವಿಶ್ಲೇಷಣೆ. ಆಂತರಿಕ ಶುದ್ಧಿ ಮತ್ತು ಶಿಸ್ತುವನ್ನು ಅಡಿಪಾಯವಿಲ್ಲದೆ ಹೊರಗಿನಿಂದ ಮಾಡುವ ಯಾವುದೇ ಆಚರಣೆಗಳು ಕೇವಲ ಪ್ರದರ್ಶನ ಆಗುತ್ತೆ ವಿನಃ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣ ಆಗೋದಿಲ್ಲ. ಆ ಬೇರನ್ನು ಭದ್ರಪಡಿಸುವ ತಂತ್ರಜ್ಞಾನವೇ ಸಂಧ್ಯಾವಂದನೆ ಅಂತ ಈ ಪಠ್ಯ ವಾದಿಸುತ್ತೆ. ಹಾಗಾದ್ರೆ ಆ ಬೇರು ಭದ್ರವಾದ್ರೆ ಅದರಿಂದ ನಿರೀಕ್ಷಿಸುವ ಫಲಿತಾಂಶ ಏನು? ಇಲ್ಲಿ ಈ ಗ್ರಂಥ ಅತ್ಯಂತ ಕುತೂಹಲಕಾರಿ ಘಟ್ಟವನ್ನು ತಲುಪುತ್ತೆ. ನಾವು ಅಧ್ಯಯನ ಮಾಡುತ್ತಿರುವ 5ನೆಯ ಅಧ್ಯಾಯದ ಶೀರ್ಷಿಕೆಯೇ ಬದುಕಿನ ಹೊರಗಿನ ಭದ್ರತೆಗಾಗಿ ಪ್ರಾರ್ಥನೆ ಅಂತ ಇದೆ. ಹೌದು, ಉಪನಿಷತ್ತಿನ ಜೀವೇ ಶರತಂ ಸಮಾಹ ಅನ್ನೋ ಮಾತನ್ನು ನಾವೆಲ್ಲರೂ ಕೇಳಿರ್ತೀವಿ. ಅಂದ್ರೆ 100 ವರ್ಷ ಬದುಕಬೇಕು ಅನ್ನೋ ಹಾರೈಕೆ. ಆದ್ರೆ ಈ ಗ್ರಂಥ ಕೇವಲ ಉಸಿರಾಡುತ್ತಾ ಬದುಕುವುದರ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ಖಂಡಿತ 100 ವರ್ಷ ಬದುಕಬೇಕು, ಆದ್ರೆ ದೈನ್ಯವಿಲ್ಲದೆ ಬದುಕಬೇಕು ಅಂತ ಹೇಳುತ್ತೆ. ನಿಖರವಾಗಿ. ಈ ದೈನ್ಯ ಅನ್ನೋ ಪದದ ಅರ್ಥವನ್ನು ನಾವು ಸೂಕ್ಷ್ಮವಾಗಿ ಗ್ರಹಿಸ್ಬೇಕು. ದೈನ್ಯ ಅಂದ್ರೆ ಕೇವಲ ದುಡ್ಡಿಲ್ಲದಿರೋದಲ್ಲ, ಅದು ಪರಾವಲಂಬನೆ, ಬೇರೆಯವರ ಮುಂದೆ ಕೈಯೊಡ್ಡುವ, ಅಸಹಾಯಕತೆಯಿಂದ ಸ್ವಾಭಿಮಾನವನ್ನು ಬಿಟ್ಟುಕೊಡುವ ಪರಿಸ್ಥಿತಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ದೈನ್ಯವಿಲ್ಲದೆ ಸ್ವಾಭಿಮಾನದಿಂದ ಬದುಕಲು ಮೂಲಭೂತವಾಗಿ ಏನು ಬೇಕು?
ಬಹಳ ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ ಆರ್ಥಿಕ ಭದ್ರತೆ ಬೇಕು. ಆರ್ಥಿಕ ಭದ್ರತೆಗೆ ಒಂದು ನಿರಂತರವಾದ ಗೌರವಯುತವಾದ ಉದ್ಯೋಗ ಬೇಕು. ಈ ಪ್ರಾಚೀನ ಪಠ್ಯ ಎಷ್ಟೊಂದು ಪ್ರಾಯೋಗಿಕವಾಗಿದೆ ಅಂದ್ರೆ ಸರಿಯಾದ ಉದ್ಯೋಗವಿಲ್ಲದಿದ್ರೆ ಸಮಾಜದಲ್ಲಿ ವ್ಯಕ್ತಿಗೆ ಗೌರವ ಸಿಗುವುದಿಲ್ಲ. ಮಾತ್ರವಲ್ಲ, ಮದುವೆಯಾಗಲು ಸೂಕ್ತ ಸಹಧರ್ಮಿಣಿಯೂ ಸಿಗುವುದಿಲ್ಲ ಅಂತ ಸ್ಪಷ್ಟವಾಗಿ ಉಲ್ಲಂಘಿಸ್ತೆ. ಇದು ಇಂದಿನ ಆಧುನಿಕ ಬದುಕಿಗೂ ಎಷ್ಟು ಹತ್ತಿರವಾಗಿದೆ ಅಲ್ವಾ? ಹೌದು, ಯಾವುದೇ ಮುಚ್ಚುಮರೆ ಇಲ್ಲದೆ ಹೇಳುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ. ಪ್ರಾಚೀನ ಅಧ್ಯಾತ್ಮ ಅಂದ್ರೆ ಪ್ರಾಪಂಚಿಕ ಆಸೆಗಳನ್ನ ತ್ಯಜಿಸೋದು, ಸಂಸಾರ ಬೇಡ ಅಂತ ಸನ್ಯಾಸ ಸ್ವೀಕರಿಸೋದು ಅನ್ನೋದು ನಮ್ಮ ಸಾಮಾನ್ಯ ನಂಬಿಕೆ. ಆದ್ರೆ ಈ ಗ್ರಂಥ ಕೆಲ್ಸ ಬೇಕು, ಸಮಾಜದಲ್ಲಿ ಗೌರವ ಬೇಕು, ಮದುವೆಯಾಗಲು ಹೆಣ್ಣು ಬೇಕು ಅಂತ ಪಟ್ಟಿ ಮಾಡ್ತಿದೆಯಲ್ಲ? ನಿಜ, ಇದು ಅಧ್ಯಾತ್ಮದ ಮೂಲ ಸ್ವರೂಪಕ್ಕೆ ವಿರುದ್ಧವಾಗಿ ಕಾಣುತ್ತೆ ಅಂತ ಅನ್ನಿಸಬಹುದು. ಆದ್ರೆ ವಾಸ್ತವದಲ್ಲಿ ಇದು ಮಾನವನ ಮನೋವಿಜ್ಞಾನದ ಅತ್ಯಂತ ನಿಖರವಾದ ಅರಿವು. ಹೊಟ್ಟೆ ಖಾಲಿ ಇರುವಾಗ, ನಾಳೆಯ ಊಟಕ್ಕೆ ಗತಿ ಇಲ್ಲದಿದ್ದಾಗ ಮನಸ್ಸು ದೇವರತ್ತ ಅಥವಾ ಉನ್ನತ ಆಲೋಚನೆಗಳತ್ತ ಹೋಗೋದಿಲ್ಲ. ಕರೆಕ್ಟ್. ಹೊರಗಿನ ಭದ್ರತೆ ಇಲ್ಲದೆ ಒಳಗಿನ ಸಾಧನೆ ಅಸಾಧ್ಯ. ಅದೇ, ನಮ್ಮ ಪೂರ್ವಜರು ಇದನ್ನ ಬಹಳ ಚೆನ್ನಾಗಿ ಅರಿತಿದ್ರು. ಹಾಗಾಗಿ ಮೊದಲು ಜೀವನದ ಮೂಲಭೂತ ಅವಶ್ಯಕತೆಗಳಾದ ಆರ್ಥಿಕ ಭದ್ರತೆ ಮತ್ತು ಕೌಟುಂಬಿಕ ನೆಲೆ ಒಂದು ಹಳಿಗೆ ಬರಬೇಕು. ಈ ಭೌತಿಕ ಭದ್ರತೆಯೇ ಆಧ್ಯಾತ್ಮಿಕ ಸಾಧನೆಗೆ ಮೊದಲ ಮೆಟ್ಟಿಲು. ಓಹೋ, ಅಂದ್ರೆ ಬದುಕಲು ಒಂದು ಉದ್ಯೋಗ ಬೇಕು ಅನ್ನೋದು ಸ್ಪಷ್ಟವಾಯಿತು. ಆದರೆ ಆ ಉದ್ಯೋಗ ಹೇಗಿರಬೇಕು? ಹೊಟ್ಟೆ ತುಂಬಿಸ್ಕೊಳ್ಳಲು ಯಾವ ದಾರಿಯಲ್ಲಿ ಹಣ ಸಂಪಾದನೆ ಮಾಡಿದ್ರೂ ನಡೆಯುತ್ತಾ? ಇಲ್ಲ. ಇಲ್ಲೇ ಗ್ರಂಥ ಉದ್ಯೋಗದ ನೈತಿಕತೆಯ ಬಗ್ಗೆ, ವೃತ್ತಿ ಧರ್ಮದ ಬಗ್ಗೆ ಬಹಳ ಕಠಿಣವಾದ ನಿಲುವನ್ನು ತೆಗೆದುಕೊಳ್ಳುತ್ತೆ. ವಿಶೇಷವಾಗಿ ಅಧ್ಯಾಪನ ಮತ್ತು ಸಂಶೋಧನೆಯಂತಹ ವೃತ್ತಿಗಳನ್ನು ಶ್ರೇಷ್ಠ ಅಂತ ಹೇಳ್ತಾ ಕೋಪಜೀವನ ಅನ್ನೋ ಒಂದು ಪರಿಕಲ್ಪನೆಯನ್ನು ಪರಿಚಯಿಸುತ್ತೆ. ಕೋಪಜೀವನ ಅಂದ್ರೆ ಏನು? ಕೇವಲ ಹಣಕ್ಕಾಗಿ ಮಾತ್ರ ಧಾರ್ಮಿಕ ಆಚರಣೆಗಳನ್ನು ಮಾಡುವುದನ್ನು ಇದು ಅಧರ್ಮ ಅಂತ ಕಟುವಾಗಿ ಟೀಕಿಸುತ್ತೆ. ಹರಿಕಥಾಮೃತ ಸಾರದ ಉಲ್ಲೇಖದೊಂದಿಗೆ ಇದನ್ನು ವಿವರಿಸಿದ್ದಾರೆ. ಬರೀ ಹೊಟ್ಟೆಪಾಡಿಗಾಗಿ ಕೇವಲ ಲಾಭನಷ್ಟದ ಲೆಕ್ಕಾಚಾರ ಹಾಕಿ ಭಗವಂತನ ಪೂಜೆಯನ್ನು ಮಾಡುವುದು ಕೋಪಜೀವನವಾಗುತ್ತೆ. ಅಲ್ಲ, ಒಂದು ನಿಮಿಷ. ಇಲ್ಲಿ ನನಗೊಂದು ದೊಡ್ಡ ವಿರೋಧಾಭಾಸ ಕಾಣಿಸ್ತಿದೆ. ಈ 800 ಪುಟಗಳ ಗ್ರಂಥದಲ್ಲಿ ಪೌರೋಹಿತ್ಯವನ್ನು ಕೇವಲ ವೃತ್ತಿಯಾಗಿ ಮಾಡುವುದನ್ನು, ಹಣಕ್ಕಾಗಿ ಆಚರಣೆ ಮಾಡುವುದನ್ನು ಟೀಕಿಸಲಾಗಿದೆ ಅಲ್ವಾ? ಹೌದು, ಟೀಕಿಸಲಾಗಿದೆ. ಆದರೆ ಈ ಪುಸ್ತಕದ ಮುನ್ನುಡಿಯನ್ನು ನಾವು ಗಮನಿಸಿದರೆ, ಈ ಬೃಹತ್ ಕೃತಿಯನ್ನು ಸಮರ್ಪಿಸಿರುವುದೇ ಕೋಟೇಶ್ವರದ ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ ಸತತ 50 ವರ್ಷಗಳ ಕಾಲ ಅರ್ಚಕರಾಗಿದ್ದ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಮತ್ತು ಅವರ ಪತ್ನಿ ಕಾವೇರಿ ಭಟ್ ಅವರಿಗೆ. ಅರ್ಚಕ ವೃತ್ತಿಯನ್ನು ಒಂದು ಕಡೆ ಟೀಕಿಸುತ್ತಲೇ ಅದೇ ಅರ್ಚಕರಿಗೆ ಈ ಪುಸ್ತಕವನ್ನು ಅರ್ಪಿಸಿರುವುದು ಆಶ್ಚರ್ಯ ಅಲ್ವಾ? ಈ ತರ್ಕ ಹೇಗೆ ಸರಿಹೊಂದುತ್ತೆ ಅಂತ. ಇದೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಆದರೆ ಆಳವಾಗಿ ವಿಶ್ಲೇಷಣೆ ಮಾಡಿದರೆ ಇದರಲ್ಲಿ ವಿರೋಧಾಭಾಸವಿಲ್ಲ. ಬದಲಾಗಿ ನೈತಿಕತೆಯ ಸ್ಪಷ್ಟೀಕರಣ ಇದೆ. ರಾಮನಾಥ ಅಪ್ಪಯ್ಯ ಭಟ್ಟರು ತಮ್ಮ 14ನೆಯ ವಯಸ್ಸಿನಿಂದ ಸತತ 50 ವರ್ಷಗಳ ಕಾಲ ಆ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದವರು. ಓಹೋ, 50 ವರ್ಷ. ಹೌದು. ಅವರ ಸೇವೆ ಕೇವಲ ಹಣದ ನಿರೀಕ್ಷೆಯಿಂದ ಮಾಡಿದ ಟ್ರಾನ್ಸಾಕ್ಷನ್ ಅಂದ್ರೆ ಕೋಪ ಜೀವನವಾಗಿರ್ಲಿಲ್ಲ. ಅದು ಭಗವಂತನ ಮೇಲಿನ ಪ್ರೀತಿ, ಶ್ರದ್ಧೆ ಮತ್ತು ತ್ಯಾಗದಿಂದ ಕೂಡಿದ ಕರ್ತವ್ಯವಾಗಿತ್ತು. ಆ ಪ್ರಾಮಾಣಿಕ ಸೇವೆಯಿಂದ ಬಂದ ಆದಾಯದಿಂದ ಅವರು ತಮ್ಮ ಗೃಹಸ್ಥ ಧರ್ಮವನ್ನ ಪಾಲಿಸಿದರು. ಅಂದ್ರೆ ಧರ್ಮವನ್ನು ವ್ಯಾಪಾರವನ್ನಾಗಿ ಮಾಡಿಕೊಳ್ಳುವವರೆಗೂ ಮತ್ತು ಭಕ್ತಿಯಿಂದ ಸೇವೆ ಮಾಡ್ತಾ ಅದರಿಂದ ಬಂದದ್ರಲ್ಲಿ ಬದುಕು ಕಟ್ಕೊಳ್ಳುವವರೆಗೂ ಇರೋ ವ್ಯತ್ಯಾಸ. ನಿಖರವಾಗಿ ಈ ಅಜಗಜಾಂತರ ವ್ಯತ್ಯಾಸವನ್ನು ಈ ಸಮರ್ಪಣೆಯೇ ಸಾಬೀತುಪಡಿಸುತ್ತೆ. ಇದು ಒಂಥರ ಇಂದಿನ ಕಾರ್ಪೊರೇಟ್ ಜಗತ್ತಿನ ಕ್ವೈಟ್ ಕ್ವಿಟ್ಟಿಂಗ್ ಮತ್ತು ಪರ್ಪಸ್ ಡ್ರಿವನ್ ವರ್ಕ್ ನಡುವಿನ ವ್ಯತ್ಯಾಸದಂತೆ ಕಾಣ್ತಿದೆ. ಕೇವಲ ಸಂಬಳದ ಚೆಕ್ಪುರುಚೆ ಅನ್ನೋ ಒಂದೇ ಕಾರಣಕ್ಕೆ ಆಫೀಸ್ನಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ಯಾಂತ್ರಿಕವಾಗಿ ಕೆಲಸ ಮಾಡೋದು ಒಂದು ರೀತಿಯ ಕೋಪ ಜೀವನವೇ ಸರಿ. ಹೌದು, ಕರೆಕ್ಟ್. ಆದರೆ ತಾವು ಮಾಡುವ ಕೆಲಸದಿಂದ ಸಂಸ್ಥೆಗೆ ಅಥವಾ ಸಮಾಜಕ್ಕೆ ಏನಾದರೂ ಮೌಲ್ಯಯುತವಾದನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ, ಅಂದ್ರೆ ಆ ಪರ್ಪಸ್ ಇಟ್ಕೊಂಡು ಕೆಲಸ ಮಾಡಿ ಅದರ ಮೂಲಕ ಬರುವ ಸಂಬಳದಲ್ಲಿ ಜೀವನ ನಡೆಸೋದು ಸತ್ಕರ್ಮವಾಗುತ್ತೆ. ಮಾಡುವ ಕೆಲಸ ಒಂದೇ ಆಗಿದ್ರೂ ಅದರ ಹಿಂದಿನ ಮನಸ್ಥಿತಿ ಮುಖ್ಯ. ಅದೇ ನಾನು ಹೇಳ್ತಿರೋದು. ವೃತ್ತಿ ಯಾವುದಾದ್ರೂ ಸರಿ, ಅದರ ಹಿಂದಿನ ಮನಸ್ಥಿತಿ ವ್ಯಕ್ತಿಯ ಆಂತರಿಕ ನೆಮ್ಮದಿಯನ್ನು ನಿರ್ಧರಿಸುತ್ತೆ. ಕೇವಲ ಹಣವೇ ಪ್ರಧಾನವಾದಾಗ ಆ ಕೆಲಸ ಹೊರೆಯಾಗುತ್ತೆ. ಕರ್ತವ್ಯ ಪ್ರಜ್ಞೆ ಪ್ರಧಾನವಾದಾಗ ಅದೇ ಕೆಲಸ ಸಾಧನೆಯಾಗುತ್ತೆ. ಸರಿ, ಹಾಗಾದರೆ ಈ ನೈತಿಕತೆಯ ಜೊತೆಗೆ ಭದ್ರತೆಯ ಪ್ರಶ್ನೆಗೆ ಮರಳೋಣ. ನಮಗೆ ಬದುಕಿನಲ್ಲಿ ಭದ್ರತೆ ಬೇಕು, ಗೌರವಯುತವಾದ ಉದ್ಯೋಗ ಬೇಕು. ಆದರೆ ನಮ್ಮ ಕೈಯಲ್ಲಿ ಕೆಲಸ ಇಲ್ಲದಾಗ,
ಅಥವಾ ಇರುವ ಕೆಲಸದಲ್ಲಿ ಭದ್ರತೆ ಇಲ್ಲದೆ ಒದ್ದಾಡ್ತಿರುವಾಗ ನಾವು ಏನ್ ಮಾಡಬೇಕು? ಆ ಇದು ಪ್ರತಿಯೊಬ್ಬರಿಗೂ ಕಾಡುವ ಪ್ರಶ್ನೆ. ಇಂದಿನ ದಿನಗಳಲ್ಲಿ ನಾವು ರೆಸ್ಯೂಮೆ ಅಪ್ಡೇಟ್ ಮಾಡ್ತೀವಿ, ಲಿಂಕ್ಡ್ಇನ್ನಲ್ಲಿ ಜಾಬ್ ಹುಡುಕ್ತೀವಿ ಅಲ್ವಾ? ಆದರೆ ಪ್ರಾಚೀನ ಕಾಲದವರು ತಮ್ಮ ವೃತ್ತಿ ಜೀವನದ ಭದ್ರತೆಗಾಗಿ ಯಾವ ಮಾರ್ಗವನ್ನು ಅನುಸರಿಸ್ತಿದ್ರು? ಪಠ್ಯದ ಪ್ರಕಾರ ಗಾಯತ್ರಿ ಮಂತ್ರದ ಮೂಲಕ ಭಗವಂತನಲ್ಲಿ ಶರಣಾಗುವುದು ಇದಕ್ಕೆ ದಾರಿ. ವಿಶೇಷವಾಗಿ ಗಾಯತ್ರಿ ಮಂತ್ರದ 3ನೇ ಪಾದ ಧಿಯೋ ಯೋನಃ ಪ್ರಚೋದಯಾತ್, ಅಂದರೆ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸು ಎಂಬುದರ ಮೂಲಕ ಲೌಕಿಕ ಬೇಡಿಕೆಗಳನ್ನು ಮುಂದಿಡಬಹುದು ಅಂತ ಗ್ರಂಥ ವಿವರಿಸುತ್ತೆ. ಆದರೆ ಕೇವಲ ಮಂತ್ರಪಠನದಿಂದ ಉದ್ಯೋಗ ಹೇಗೆ ಸಿಗುತ್ತೆ? ಇದರ ಹಿಂದಿನ ಪ್ರಕ್ರಿಯೆ ಏನು? ಇಲ್ಲಿ ಗ್ರಂಥ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವನ್ನು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದಲ್ಲದೆ ವೃತ್ತಿಜೀವನವನ್ನು ಅರಸುತ್ತಿರುವ ಒಬ್ಬ ವ್ಯಕ್ತಿಯ ದೃಷ್ಟಿಕೋನದಿಂದ ಬಿಡಿಸಿಡುತ್ತೆ. ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದೊಂದು ಮಾನಸಿಕ ಮತ್ತು ಬೌದ್ಧಿಕ ಪ್ರಕ್ರಿಯೆ. ಉದಾಹರಣೆಗೆ ಗಾಯತ್ರಿ ಮಂತ್ರದ ಮೊದಲನೇ ಪದ ತತ್. ತತ್ತಂದ್ರೆ? ಇದರ ಅರ್ಥ ಭಗವಂತನು ದೇಶ ಮತ್ತು ಕಾಲಗಳಲ್ಲಿ ವ್ಯಾಪಿಸಿರುವನು, ಅಂದ್ರೆ ಸರ್ವಾಂತರ್ಯಾಮಿ. ನಾವು ಭೌತಿಕ ಜಗತ್ತಿನಲ್ಲಿ ಎಷ್ಟೇ ಕೌಶಲ್ಯ ಹೊಂದಿದ್ರೂ ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ನಮ್ಗೆ ಅವಕಾಶ ಸಿಗ್ಬೇಕಲ್ವಾ? ಹೌದು, ಆ ಟೈಮಿಂಗ್ ಬಹಳ ಮುಖ್ಯ. ಪರಿಶ್ರಮ ಮತ್ತು ಅವಕಾಶದ ನಡುವಿನ ಬೆಸುಗೆಯನ್ನ ಏರ್ಪಡಿಸುವ ಶಕ್ತಿ ಆ ಸರ್ವಾಂತರ್ಯಾಮಿಯಲ್ಲಿದೆ ಅಂತ ಅರಿತುಕೊಳ್ಳುವುದು ಇದರ ಅರ್ಥ. ಮನೋವೈಜ್ಞಾನಿಕವಾಗಿ ನೋಡಿದ್ರೆ ಈ ತತ್ ಅನ್ನೋ ಅರಿವು ಉದ್ಯೋಗ ಹುಡುಕುವ ವ್ಯಕ್ತಿಯ ಆತಂಕವನ್ನು, ಅಂದ್ರೆ ಆ ಆಂಗ್ಸೈಟಿಯನ್ನು ಕಡಿಮೆ ಮಾಡ್ತೆ ಅನ್ನಿಸ್ತೆ. ಕೇವಲ ನನ್ನ ನಿಯಂತ್ರಣದಲ್ಲಿ ಎಲ್ಲವೂ ಇಲ್ಲ, ಯಾವುದೋ ಒಂದು ಬೃಹತ್ ವ್ಯವಸ್ಥೆ ಸರಿಯಾದ ಸಮಯದಲ್ಲಿ ನನಗೆ ಅವಕಾಶ ಕಲ್ಪಿಸುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ನಿರಾಶೆಗಳನ್ನೆದುರಿಸಲು ಸ್ಥೈರ್ಯ ಕೊಡುತ್ತೆ. ಖಂಡಿತ. ಆಮೇಲೆ ಬರುವ ಪದ ಭರ್ಗೋ. ಇದರ ಹಿಂದಿನ ತರ್ಕ ಏನು? ಭರ್ಗೋ ಎಂದರೆ ನಾಶ ಮಾಡುವುದು ಅಥವಾ ಸುಟ್ಟು ಹಾಕುವುದು. ನಾವು ಎಷ್ಟೇ ತಯಾರಿ ನಡೆಸಿದರೂ ಕೆಲವೊಮ್ಮೆ ನಮ್ಮ ಕೈಮೀರಿದ ಕಾರಣಗಳಿಂದ ಅಥವಾ ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮಗಳಿಂದ ಉದ್ಯೋಗ ಅಥವಾ ಮದುವೆಗೆ ನಿರಂತರ ಅಡ್ಡಿಗಳು ಬರ್ತಲೇ ಇರ್ತಾವಲ್ವಾ? ಏನಾದ್ರೊಂದು ಅಡೆತಡೆ ಇದ್ದೇ ಇರುತ್ತೆ. ಅದೇ ಭರ್ಗೋ ಅಂದ್ರೆ ನಮ್ಮ ಹಾದಿಯಲ್ಲಿರುವ, ನಮ್ಮ ಕಣ್ಣಿಗೆ ಕಾಣದ ಅಂತಹ ಎಲ್ಲಾ ಅಡೆತಡೆಗಳನ್ನು ನಾಶ ಮಾಡು ಅಂತ ಬೇಡಿಕೊಳ್ಳುದು. ಇದು ಒಂಥರ ಕಂಪ್ಯೂಟರ್ ಸಿಸ್ಟಮ್ನಿಂದ ಮಾಲ್ವೇರ್ ಅನ್ನು ರಿಮೂವ್ ಮಾಡದಂತೆ. ನಾವು ಸರಿಯಾದ ಕೋಡ್ ಬರಿತಿದ್ರೂ ಒಳಗಿರುವ ಕಣ್ಣಿಗೆ ಕಾಣದ ಬಗ್ಗಳು ಸಿಸ್ಟಮ್ ಅನ್ನು ಕ್ರ್ಯಾಶ್ ಮಾಡ್ತಿರ್ತವೆ. ಭರ್ಗೋ ಅಂದ್ರೆ ಆ ಕಾಣದ ತಡೆಗಳನ್ನು ನಿವಾರಿಸಿ ದಾರಿ ಸುಗಮಗೊಳಿಸುವ ಪ್ರಕ್ರಿಯೆ. ಭಲೆ, ಒಳ್ಳೆ ಹೋಲಿಕೆ. ಈ ದಾರಿ ಸುಗಮವಾದ ಮೇಲೆ ಬರುವ ಪದವೇ ದೇವಸ್ಯ. ಇದರ ಅರ್ಥ ಭದ್ರತೆ ಮತ್ತು ಆನಂದ ಅಂತ ಪಠ್ಯ ಹೇಳುತ್ತೆ. ಆದರೆ ಬರೀ ಉದ್ಯೋಗ ಸಿಕ್ರೆ ಆನಂದ ಸಿಗುತ್ತಾ? ಇಲ್ಲೇ ಈ ಗ್ರಂಥದ ಆಳ ಅಡಗಿರುವುದು. ದೇವಸ್ಯ ಎಂದರೆ ಕೇವಲ ಯಾವುದೋ ಒಂದು ಕೆಲಸ ಕೊಟ್ಟು ಕೈ ತೊಳೆದುಕೊಳ್ಳುವುದಲ್ಲ. ಆ ಕೆಲಸದಲ್ಲಿ ನೆಮ್ಮದಿ ಮತ್ತು ಅಧಿಕಾರ ಎರಡೂ ಇರಬೇಕು. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ಎಲ್ಲವನ್ನೂ ಕಳೆದುಕೊಂಡಿದ್ರು ಅಲ್ವಾ? ಹೌದು. ಶ್ರೀಕೃಷ್ಣ ಅವರಿಗೆ ಕೇವಲ ಜೀವಭದ್ರತೆಯನ್ನು ಮಾತ್ರ ನೀಡಲಿಲ್ಲ, ಬದಲಾಗಿ ಯುಧಿಷ್ಠಿರನಿಗೆ ಉನ್ನತ ಸ್ಥಾನವಾದ ಪ್ರಧಾ ಅಂದ್ರೆ ಸಿಂಹಾಸನವನ್ನೇ ಒದಗಿಸಿಕೊಟ್ಟ. ಭಗವಂತನು ನಮ್ಮ ಜೀವನದಲ್ಲಿಯೂ ಕೇವಲ ಹೊಟ್ಟೆಪಾಡಿನ ಕೆಲಸವನ್ನಷ್ಟೇ ಅಲ್ಲ, ಸಮಾಜದಲ್ಲಿ ನಮಗೊಂದು ಉನ್ನತವಾದ ಗೌರವಯುತವಾದ ಸ್ಥಾನವನ್ನು ನೀಡುತ್ತಾನೆ ಎಂಬ ವಿಶ್ವಾಸವೇ ದೇವಸ್ಯ. ಓಹೋ, ಅಂದ್ರೆ ಇದು ಕೇವಲ ಬದುಕುಳಿಯಲು ಎಂಟ್ರಿ ಲೆವೆಲ್ ಕೆಲಸವನ್ನಷ್ಟೇ ಪಡೆಯುವುದರ ಬಗ್ಗೆ ಅಲ್ಲ, ಬದಲಾಗಿ ಸಮಾಜದಲ್ಲಿ ನಮಗೊಂದು ಸಿಂಹಾಸನ, ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಮನ್ನಣೆ ಮತ್ತು ನಾಯಕತ್ವದ ಸ್ಥಾನ ಪಡೆಯುವ ಮಹತ್ವಾಕಾಂಕ್ಷೆಯ ಬಗ್ಗೆ ಮಾತಾಡ್ತಿದ್ಯಾ? ಹೌದು. ಯುಧಿಷ್ಠಿರ ಕೇವಲ ಬದುಕುಳಿಯಲು ಯುದ್ಧ ಮಾಡಲಿಲ್ಲ, ತನ್ನ ನ್ಯಾಯಸಮ್ಮತವಾದ ಸ್ಥಾನವನ್ನು ಪಡೆಯಲು ಹೋರಾಡಿದ. ನಮ್ಮ ಕರಿಯರ್ನಲ್ಲೂ ನಮ್ಗೆ ಆ ಮನ್ನಣೆ ಬೇಕು. ಇನ್ನು ಕೊನೆಯ ಪದ ಸವಿತು. ಇದು ಈ ಇಡೀ ಪ್ರಕ್ರಿಯೆಯನ್ನು ಹೇಗೆ ಪೂರ್ಣಗೊಳಿಸುತ್ತೆ? ಸವಿತುಃ ಎಂದರೆ ಪ್ರೇರಕ ಅಥವಾ ಶಕ್ತಿದಾತ. ಒಂದು ದೊಡ್ಡ ಉದ್ಯೋಗ ಅಥವಾ ಅಧಿಕಾರ ಸಿಕ್ಕಾಗ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಆ ಜವಾಬ್ದಾರಿಯ ಭಾರದಿಂದ ಕುಸಿದು ಹೋಗದಂತೆ ತಡೆಯಲು ದೈಹಿಕ ಸಾಮರ್ಥ್ಯ, ಇಂದ್ರಿಯಗಳ ಶಕ್ತಿ ಮತ್ತು ಮಾನಸಿಕ ಸ್ಥೈರ್ಯ ಬೇಕಲ್ವಾ? ಖಂಡಿತ ಬೇಕು. ಆ ನಿರಂತರ ಶಕ್ತಿಯನ್ನು ದಯಪಾಲಿಸು ಅಂತ ಪ್ರಾರ್ಥಿಸುವುದೇ ಸವಿತುಃ. ಕೆಲಸ ಸಿಗುವುದು ಒಂದು ಹಂತವಾದ್ರೆ ಆ ಕೆಲಸದಲ್ಲಿ ಆಯಾಸವಿಲ್ಲದೆ, ಅಂದ್ರೆ ಬರ್ನ್ಔಟ್ ಆಗದೆ ಮುಂದುವರಿಯುವುದು ಮತ್ತೊಂದು ಹಂತ. ಇದು ನಿಜಕ್ಕೂ ಅದ್ಭುತವಾದ ಒಂದು ಮಾರ್ಗದರ್ಶಿ. ನಾವು ಗಾಯತ್ರಿ ಮಂತ್ರವನ್ನು ಕೇವಲ ಜ್ಞಾನೋದಯಕ್ಕೆ, ಆಧ್ಯಾತ್ಮಿಕ ಉನ್ನತಿಗೆ ಮಾತ್ರ ಸೀಮಿತ ಅಂತ ಭಾವಿಸಿದ್ವಿ. ಆದರೆ ಈ ವಿಶ್ಲೇಷಣೆ ಅದನ್ನ ನೇರವಾಗಿ ನಮ್ಮ ದೈನಂದಿನ ಬದುಕಿಗೆ, ನಮ್ಮ ಆಫೀಸ್ ಡೆಸ್ಕಿಗೆ ತಂದು ನಿಲ್ಲಿಸುತ್ತೆ. ಹೌದು.
ಲೌಕಿಕ ಜಗತ್ತಿನ ಕರ್ತವ್ಯಗಳಿಗೂ ಆಧ್ಯಾತ್ಮಿಕ ಚಿಂತನೆಗೂ ಯಾವುದೇ ಸಂಘರ್ಷವಿಲ್ಲ. ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಲೌಕಿಕ ಕರ್ತವ್ಯ ನಿರ್ವಹಿಸುವುದೇ ಅಂದ್ರೆ ಸ್ವಾಭಿಮಾನದಿಂದ ದೈನ್ಯವಿಲ್ಲದೆ ಬದುಕುವುದೇ ನಿಜವಾದ ಜ್ಞಾನಮಾರ್ಗದ ಮೊದಲ ಹೆಜ್ಜೆ ಅನ್ನೋದನ್ನ ಈ ವಿಶ್ಲೇಷಣೆ ನಮಗಿ ಮನದಟ್ಟು ಮಾಡುತ್ತೆ. ಒಟ್ಟಾರೆಯಾಗಿ ನಾವು ಇಲ್ಲಿವರೆಗೂ ಮಾಡಿದ ಈ ವಿಶ್ಲೇಷಣೆಯ ಸಾರಾಂಶ ಬಹಳ ಸ್ಪಷ್ಟವಾಗಿದೆ. ಪ್ರಾಚೀನ ಸಂಧ್ಯಾವಂದನೆ ಅಥವಾ ಈ ರೀತಿಯ ಆಚರಣೆಗಳು ಕೇವಲ ಕಣ್ಣುಮುಚ್ಚಿ ಪ್ರಪಂಚವನ್ನು ಮರೆಯುವ ಪ್ರಕ್ರಿಯೆ ಅಲ್ಲ, ಅವು ಅಪ್ಪಟ ವಾಸ್ತವದ ಅರಿವಿನಿಂದ ಕೂಡಿದವು. ನಿಜ. ಯಾರ ಮುಂದೆಯೂ ಕೈಯೊಡ್ಡದೆ ಸ್ವಾಭಿಮಾನದಿಂದ ಬದುಕಲು ಬೇಕಾದ ಆರ್ಥಿಕ ಭದ್ರತೆ, ನೈತಿಕವಾದ ಉದ್ಯೋಗ ಮತ್ತು ಆ ಒತ್ತಡಗಳನ್ನು ನಿಭಾಯಿಸುವ ಮಾನಸಿಕ ಶಕ್ತಿಯನ್ನು ಒದಗಿಸುವ ಪ್ರಬಲವಾದ ವ್ಯವಸ್ಥೆ ಇದು. ಕರೆಕ್ಟ್. ನಮ್ಮ ಈ ಆಳವಾದ ವಿಶ್ಲೇಷಣೆಯ ಕೊನೆಯಲ್ಲಿ ಕೇಳುಗರ ಆಲೋಚನೆಗೆ ಒಂದು ವಿಷಯವನ್ನು ಬಿಟ್ಟು ಹೋಗ್ತಿದ್ದೀನಿ. ನಮ್ಮ ಪ್ರಾಚೀನರು ಬದುಕಿನ ಹೊರಗಿನ ಭದ್ರತೆಯನ್ನ, ಅಂದ್ರೆ ಉದ್ಯೋಗ, ಹಣ, ಮದುವೆಯನ್ನ ದೇವರಲ್ಲಿ ಪ್ರಾರ್ಥಿಸ್ತಿದ್ರು. ಯಾಕೆ ಗೊತ್ತಾ? ಆ ಹೊರಗಿನ ಭದ್ರತೆ ಒಮ್ಮೆ ಸಿಕ್ಕರೆ, ಹೊಟ್ಟೆಬಟ್ಟೆ ಚಿಂತೆ ದೂರವಾದ್ರೆ ಮನಸ್ಸು ನಿರಾಳವಾಗಿ ಒಳಗಿನ ಶಾಂತಿಯತ್ತ ಗಮನಹರಿಸ್ಬೋದು ಅನ್ನೋ ಸ್ಪಷ್ಟ ಉದ್ದೇಶ ಅವರಿಗಿತ್ತು. ಹೌದು, ಹೊರಗಿನ ಭದ್ರತೆ ಒಳಗಿನ ಶಾಂತಿಗೆ ಕೇವಲ ಒಂದು ದಾರಿಯಾಗಬೇಕಿತ್ತು. ಆದ್ರೆ ಇಂದು ನಾವು ಏನು ಮಾಡ್ತಿದ್ದೀವಿ? ನಾವು ನಮ್ಮ ಉದ್ಯೋಗ, ಪ್ರಮೋಷನ್ ಮತ್ತು ಹಣದ ಭದ್ರತೆಯ ಬೆನ್ನತ್ತಿ ಎಷ್ಟರ ಮಟ್ಟಿಗೆ ಓಡ್ತಿದ್ದೀವಿ ಅಂದ್ರೆ ಆ ಓಟವೇ ನಮ್ಮ ಒಳಗಿನ ಶಾಂತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಿದೆ. ಬದುಕಿನ ಹೊರಗಿನ ಭದ್ರತೆಗಾಗಿ ನಡೆಸ್ತಿರುವ ಈ ಅಂತ್ಯವಿಲ್ಲದ ಹುಡುಕಾಟ ನಮ್ಮ ಒಳಗಿನ ಅಭದ್ರತೆಗೆ ಕಾರಣವಾಗದಂತೆ ತಡೆಯುವುದು ಹೇಗೆ? ಭದ್ರತೆಯನ್ನ ಕೇವಲ ಸಾಧನವನ್ನಾಗಿ ಬಳಸ್ತಿದ್ಯಾ ಅಥವಾ ಅದೇ ಬದುಕಿನ ಗುರಿಯಾಗಿ ಬದಲಾಗಿದೆಯಾ? ಈ ಬಗ್ಗೆ ಸ್ವಲ್ಪ ಯೋಚಿಸಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.